ವಾರ್ಡ್ ಸಂಖ್ಯೆ 4ರಲ್ಲಿ ಅತಿಕ್ರಮಣ ತೆರವುಗೊಳಿಸುವಾಗ ವಾರ್ಡ್ನ ಸದಸ್ಯರ ಕರ್ತವ್ಯ ನಿರತ ಪಾಲಿಕೆ ಅಧಿಕಾರಿಗಳಿಗೆ ಬೈದು ಕೊಲೆ ಬೆದರಿಕೆ ಹಾಕಿದ ಸದಸ್ಯರ ಸದಸ್ಯತ್ವ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿ ಮಹಾಪೌರರಿಗೆ ಮನವಿ ಸಲ್ಲಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ವಾರ್ಡ್ ಸಂಖ್ಯೆ 4ರಲ್ಲಿ ಅತಿಕ್ರಮಣ ತೆರವುಗೊಳಿಸುವಾಗ ವಾರ್ಡ್ನ ಚುನಾಯಿತ ಪ್ರತಿನಿಧಿ ರಿಯಾಜ್ ಅಹಮದ್ ಸಿದ್ದಿ ಶರ್ಚೂರ್ ರೆಹಮಾನ್ ಎನ್ನುವ ವ್ಯಕ್ತಿಯು ಕರ್ತವ್ಯ ನಿರತ ಪಾಲಿಕೆ ಅಧಿಕಾರಿಗಳಿಗೆ ಕೀಳು ಮಟ್ಟದ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಹಲ್ಲೆ ಮಾಡಿದ್ದು ಜೊತೆಗೆ ಸಾಮೂಹಿಕ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಆದ ಕಾರಣ ಅವರ ಸದಸ್ಯತ್ವವನ್ನ ರದ್ದು ಮಾಡಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಎಂದು ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಸದಸ್ಯತ್ವ ರದ್ದು ಮಾಡಬೇಕು ಎಂದು ಒತ್ತಾಯಿಸಿದರು. ತಮ್ಮ ಛತ್ರಛಾಯದಲ್ಲಿ ನಾವೆಲ್ಲ ಅತ್ಯಂತ ಶಾಂತಿಯಿಂದ ಕೆಲಸ ಮಾಡ್ಲಿಕ್ಕೆ ನಾವು ಕೂಡ ಬಯಸ್ತೀವಿ. ಹಾಗೂ ತಮ್ಮ ಅಷ್ಟೇ ನಮ್ಮ ಮೇಲೆ ಎಲ್ಲ ರೀತಿಯಿಂದ ಕಾಳಜಿ ವಹಿಸಬೇಕಂತ ಮತ್ತೊಮ್ಮೆ ಕೋರುತ್ತಾ, ಸರ್ ಇದು ಸಂಬಂಧಪಟ್ಟಿಗೆ ನಮ್ಮ ಮಹಾನಗರ ಪಾಲಿಕೆಯ ಸಂಘದ ವತಿಯಿಂದ ಎಲ್ಲ ಸಿಬ್ಬಂದಿ ವತಿಯಿಂದ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಸರ್ ದಯವಿಟ್ಟು बाइट लिया कमी सर था नहीं ली चलो सर ನೋಡಿ ಸರ್ ಇವನ್ಸ್ ಆನಾ ಇಂಜೆ ಹಾಂ ಹೌದು ಓದಬೇಕಾ ಇಲ್ಲ 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 ಸರ್ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಿನ್ನೆ ಒಂದು ಅತಿಕ್ರಮಣ ಸ್ಥಳವನ್ನು ತೆರವುಗೊಳಿಸುವಾಗ ನಮ್ಮ ಕಾರ್ಯಪಾಲಕ ಅಭಿಯಂತರರು ಮತ್ತು ಕಿರಿಯ ಆರೋಗ್ಯ ನಿರೀಕ್ಷಕರು ಹಾಗೂ ಅಭಿಯಂತರರಿಗೆ ಅವರನ್ನು ಹಲ್ಲೆ ಮಾಡಿ ನಿಂದಿಸಿ ಅವಾಚ್ಯ ಶಬ್ದಗಳಿಂದ ಬೈದು ನಮ್ಮ ಎಲ್ಲ ಕರ್ತವ್ಯ ನಿರತ ಸಿಬ್ಬಂದಿಗಳಿಗೆ ಮನಸ್ಸಿಗೆ ಘಾಸಿಗೊಳಿಸುವುದರಿಂದ ಅವರ ವಿರುದ್ಧವಾಗಿ ಇವತ್ತು ಮಹಾನಗರ ಪಾಲಿಕೆ ಎಲ್ಲ ನೌಕರರ ಸಂಘದ ವತಿಯಿಂದ ಅವರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಮೂಲ ಉದ್ದೇಶ ವಾರ್ಡ್ ಸಂಖ್ಯೆ 4ರ ಚುನಾಯಿತ ಪ್ರತಿನಿಧಿಯಾದಂಥ ರಿಯಾಜ್ ಬುಟ್ಕೋ ಅವರ ಸದಸ್ಯತ್ವ ರದ್ದುಗೊಳಿಸಬೇಕು. ಆಮೇಲೆ ಅವರ ಏನು ನಮ್ಮ ಸಿಬ್ಬಂದಿಗೆ ಕರ್ತವ್ಯ ನಿರತ ಸಿಬ್ಬಂದಿಗೆ ಏನು ಹಲ್ಲೆ ಮಾಡಿದಾರ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಾಗೂ ಅವರಿಗೆ ಏನು ಅವಾಚ್ಯ ಶಬ್ದ ನಿಲ್ಲಿಸ್ತಾರ ಅವರ ವಿರುದ್ಧ ಯಾವ್ಯಾವ ರೀತಿ ಪೊಲೀಸ್ ತಕ್ತೆಯಲ್ಲಿ ಅವರಿಗೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಅದೆಲ್ಲ ಕೈಗೊಳ್ಳಬೇಕಂತ ನಮ್ಮದೊಂದು ಮನವಿ ಇದೆ ಸರ್. ಇದು ವಾರ್ಡ್ ಸಂಖ್ಯೆ 4ರಲ್ಲಿ ಇಸ್ಲಾಮಾಬಾದ್ ಕಾಲೋನಿ ಅಂತ ಒಂದು ಸ್ಥಳದಲ್ಲಿ ಮಾನ್ಯ ಆಯುಕ್ತರ ವಲಯ ಆಯುಕ್ತರು ಮತ್ತು ಮಾನ್ಯ ಆಯುಕ್ತರ ನಿರ್ದೇಶನ ಮೇರೆಗೆ ಒಂದು ತಂಡ ರಚನೆ ಮಾಡಿದ್ದು ಸರ್. ಅವರಿಗೆ ಆ ಒಂದು ನಿರ್ದೇಶನ ಮೇರೆಗೆ ಅತಿಕ್ರಮಣಗೊಳಿಸಿದಂಥ ಶೌಚಾಲಯ ಮತ್ತು ರಸ್ತೆ ಬದಿ ಇರ್ತಕ್ಕಂಥ ಒಂದು ಕಂಪೌಂಡನ್ನು ಒಡೆದು ಹಾಕಿರ್ತಾರೆ. ಸೊ ಅದು ಹೊಡಿಲಿಕ್ಕೂ ಕೂಡ ಅವರೇ ಒಂದು ಮನವಿ ಕೊಟ್ಟಿರ್ತಾರೆ. ಚುನಾಯಿತ ಪ್ರತಿನಿಧಿನೇ ಇದನ್ನು ಇಲ್ಲಿಗಲ್ ಇದೆ ಅದು ಹೊಡಿಬೇಕಂತ ಅವರೇ ಹೇಳಿರ್ತಾರೆ. ಜೊತೆಗೆ ಅದರಲ್ಲಿರ್ತಕ್ಕಂಥ ಮಗ್ಲಲ್ಲಿರ್ತಕ್ಕ ಮತ್ತೊಂದು ಕಂಪೌಂಡ್ ಹೊಡೆಯುವಾಗ ಅವರಿಗೆ ಯಾವ ರೀತಿ ತೊಂದರೆ ಆಯಿತೋ ಅಥವಾ ಯಾವ ರೀತಿ ದಬ್ಬಾಳಿಕೆ ಒಳಗಾದರೂ ಗೊತ್ತಿಲ್ಲ. ಏಕಾಏಕಿ ಬಂದು ನಮ್ಮ ಕರ್ತವ್ಯ ನಿರತ ಸಿಬ್ಬಂದಿಗಳಿಗೆ ಬೈದು ಹಲ್ಲೆ ಮಾಡಿ 2 ತಾಸು ಅಲ್ಲೇ ಕೂಡ ಆಗಿರ್ತಾರೆ ಸರ್. ಅದರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಇಲಾಖೆಯಲ್ಲಿ ಕಾರ್ಯನಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗೆ ಯಾವುದೇ ರೀತಿ ಅವರಿಗೆ ರಕ್ಷಣೆ ಇಲ್ಲ. ಸೊ ಅದನ್ನು ಖಂಡಿಸಿ ಅದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಒಂದು ಪೊಲೀಸ್
ವ್ಯವಸ್ಥೆ ಮಾಡಬೇಕು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.